ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೋದ್ರಲ್ಲ ನಿನ್ಗೇನು ಅನ್ಸುತ್ತೆ? ನಿನ್ನ ಅಕ್ಕ ನಿನಗೋಸ್ಕರ ಏನೂ ಮಾಡಿಲ್ವಾ? ನಾನು ಮುಂಚೆಯಿಂದ ನಿನ್ನ ಹೆಸರಲ್ಲಿ ಸೇವಿಂಗ್ ಮಾಡ್ತಾನೆ ಇದ್ದೆ, ಈ ಥರದೊಂದಿನ ಬರುತ್ತೆ ಬೇಕಾಗತ್ತೆ ಅಂತ. ಸೊ ಯೋಚನೆ ಮಾಡಬೇಡ, ಪ್ರೈಸ್ ಟ್ಯಾಗ್ ನೋಡಬೇಡ, ನಿನ್ಗೆ ಯಾವ್ದು ಇಷ್ಟನೋ ಅದನ್ನು ತಗೋ. ಸರಿ, ಅದನ್ನು ತೋರಿಸಿ. ಎಲ್ಲದ್ರದ್ದು ಪ್ರೈಸ್ ಟ್ಯಾಗ್ ಕಿತ್ತಾಕ್ಬಿಟ್ಟು. ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಹಿಂಗಂದ್ರೆ ಹಿಂಗೆ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಅಂತ ಹೇಳಿ. ಇಲ್ಲ, ಅವ್ರಿಗೆ ಯಾವ ಕಲರ್ ಇಷ್ಟ ಅದನ್ನೇ ತಗೊಳ್ಳಿ. ಓ, ಭೂಮಿಕಾ, ಈ 3 ಅಥವಾ ಈ 4 ಓಕೆ ಅನ್ಸುತ್ತಲ್ಲ? ಸರ್, ಈಗಾಗಲೇ ತುಂಬಾ ತಗೊಂಡಿದೀವಿ, ಯಾವ್ದಾದ್ರು ಒಂದು 2 ತಗೋಣ ಸಾಕು ಸರ್. ಏಯ್, ನೀನಾಗೆಲ್ಲ ಹೇಳಲೇಬಾರ್ದು. ಮದುವೆ ಗಂಡು ನೀನು. ಇದೆಲ್ಲ ಹಾಕ್ಕೊಂಡ್ರೆ ಕಣೋ ಮದುವೆಗೊಂದು ಗಮ್ಮತ್ತು. ಮದುವೆ ಆಗ್ತಾರೋ ಹುಡುಗಿಗೊಂದು ಗಮ್ಮತ್ತು, ಮದುವೆ ಮಾಡ್ಕೊಡ್ತಾರೋ ನಮಗೊಂದು ಗಮ್ಮತ್ತು. ಇಲ್ಲದೆ ಹೋದ್ರೆ ಸತ್ಯನಾರಾಯಣ ಪೂಜೆ ಥರ ಆಗ್ಬಿಡುತ್ತೆ ಕಣೋ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ, ಸುಮ್ಮನಿದ್ಬಿಡ. ಸರ್, ಆದ್ರೂ ತುಂಬಾ ಕಾಸ್ಟ್ಲಿ ಆಯ್ತು ಅನ್ಸುತ್ತೆ. ಯಾವ್ದು ಸಿಂಪಲ್ ಆಗಿರೋದು ನೋಡೋಣ ಸಾಕು. ನೋಡು, ಅದು ನಮ್ಮ ಡಿಪಾರ್ಟ್ಮೆಂಟ್. ನೀನು ರೇಟ್ ಜಾಸ್ತಿ ಅಂತ ತಲೆ ಕೆಡಿಸ್ಕೊಬೇಡ. ಇದರಿಂದ ನಾವೇನು ಮುಳುಗೋಗಲ್ಲ. ಇದನ್ನು ನಮ್ಮ ಖುಷಿಗೆ ಮಾಡ್ತಾ ಇರೋದು. ನೋಡೋಕೆ ಎಷ್ಟು ಚೆನ್ನಾಗಿದೆಯಾ? ಈ ಥರದ ಬಟ್ಟೆ ಹಾಕ್ಕೊಂಡ್ರೆ ಮದುವೆಗೆ ಒಂದು ಮೆರುಗಿರುತ್ತೆ. ಆಯಿತಾ? ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೋ. ಇಲ್ಲಿದೆಲ್ಲ ಆಯಿತು. ಪಂಚ ಒಂದು ಪರ್ಚೇಸ್ ಮಾಡಿದ್ರೆ. ಸರ್, ಮತ್ತೆ ಪಂಚನ? ಮದುವೆಗೂ ಪಂಚ ಹಾಕೋಬೇಕಾ? ಮದುವೆಗೂ ಅಲ್ಲ, ಮದುವೆಗೆ ಪಂಚೆ ಹಾಕೋಬೇಕಾಗಿರೋದು. ನೀನು ತಲೆ ಕೆಡಿಸ್ಕೊಬೇಡಪ್ಪ, ನಾನು ಆನಂದ ಇರ್ತೀವಲ್ಲ, ಹೆಲ್ಪ್ ಮಾಡ್ತೀವಿ. ಇದು 3 ಅದು ನೋಡಿ. ಸರ್, ಒಂದು ಅರ್ಜೆಂಟ್ ಕಾಲ್ ಇದೆ, ನಾನು ಮುಗಿಸ್ಕೊಂಬ. ಯಾಕೆ ಅಲ್ಲ, ಇದು ಕೊಡಿ. ಇದು ಹಲೋ ಬಾಸ್. ವಾಟ್ ಮಿಸ್ಟರ್ ಪೈಲ್ವಾನ್, ವೇರ್ ಆರ್ ಯು ಮ್ಯಾನ್? ಬಾಸ್, ಇಲ್ಲೇ ಶಾಪಿಂಗ್ಗೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ಓಹೋ, ಏನು ನಿಮ್ಮ ಆಂಟಿ ಮನೆಯವ್ರು ಎಷ್ಟೊಂದು ಸ್ಪೀಡ್ ಆಗಿದ್ದಾರೆ? ಬಾಸ್, ನಿಜವಾಗ್ಲೂ ತುಂಬಾನೇ ಗಾಬರಿ ಆಗ್ತಿದೆ. ನೀವು ನೋಡಿದ್ರೆ ಏನು ಆಗಲ್ಲ ಅಂತಿದ್ದೀರಾ. ಇಲ್ಲ ಆಗ್ತಿರೋ ಸಡನ್ ಡೆವಲಪ್ಮೆಂಟ್ಸ್ ನೋಡಿದ್ರೆ ಪಕ್ಕ ಮದುವೆ ಮಾಡೋ ಥರ ಕಾಣಿಸ್ತಿದೆ. ಶಾಪಿಂಗು ಕರ್ಕೊಬಂದು ಅದನ್ನ ತಗೋ ಇದನ್ನ ತಗೋ ಅಂತ ತಲೆ ತಿಂತಾ ಇದ್ದಾರೆ. ನನಗಂತೂ ನಿಜವಾಗ್ಲೂ ತುಂಬಾ ಭಯ ಆಗ್ತಿದೆ ಬಾಸ್. ಹೇಗಾದ್ರೂ ಮಾಡಿ ಈ ಕಷ್ಟದಿಂದ ನೀವೇ ನನ್ನ ಪಾರ್ ಮಾಡಬೇಕು, ಪ್ಲೀಸ್ ಬಾಸ್. ಏನು ಪ್ಲೀಸ್ ಅಂತ ಅಷ್ಟೊಂದು ಗೋಗರಿತ್ಯ? ರಾಜ ಮರ್ಯಾದೆ ಸಿಗ್ತದೆ ಕಣೋ ನಿನಗೆ. ಮಜಾ ಮಾಡೋದನ್ನ ಎಂಜಾಯ್ ದ ಮೂಮೆಂಟ್ ಮ್ಯಾನ್. ನೀನು ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರಪ್ಪ. ಮಿಕ್ಕಿದೆಲ್ಲ ನನಗೆ ಬಿಟ್ಬಿಡು, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಬಾರ್ಡ್ರ್ ತನಕ ಹೋಗುತ್ತೆ ಹೊರತು ಬಾರ್ಡ್ರ್ ದಾಟಿ ಹೋಗೋದಿಲ್ಲ. ಆ ಜವಾಬ್ದಾರಿ ನಂದು, ನೀನು ಆರಾಮಾಗಿರು. ಬಾಸ್, ಇದನ್ನೇ ಹೇಳಿ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ. ಮುಂದಕ್ಕೆ ಇದನ್ನ ಎಲ್ಗೋಗುತ್ತೋ ಅಂತ ಗೊತ್ತಾಗ್ತಾ ಇಲ್ಲ. ಲೈಟಾಗಿ ಪುಕ ಅಂತಿದೆ ಬಾಸ್. ನನ್ನ ಟೆನ್ಷನ್ ತರ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ಆಂಟಿ ಮನೆಯವರು ಒಳ್ಳೆ ಕಾಸ್ಟ್ಲಿ ಶಾಪಿಂಗ್ ಮಾಡಿಸ್ತಾ ಇದ್ದಾರೆ. ಸುಮ್ಮನೆ ಬಟ್ಟೆ ತಗೊಂಡು ಸೈಲೆಂಟಾಗಿ ಮನೆಗೆ ಹೋಗೋದು ಕಲಿ ನೀನು. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿಲ್ವಾ? ನಾನು ಇದೀನಿ ಮೆಹುನಾ, ಚಿಂತಾ ಮತ್ಕರು. ಸರಿ, ಶಾಪಿಂಗ್ ಸುನಿಲ್ ಅವರೇ, ನಾವು ಫೋನ್ ಇಡ್ತೀವಿ. ಎಂಜಾಯ್. ಓಕೆ ಬಾಸ್. ಜೈ, ಏನೋ ಮದ್ವೆ ಅಂದಂಗಿತ್ತು. ಯಾರ ಮದ್ವೆ? ಯಾರ ಜೊತೆ? ಇನ್ಯಾರ್ದು? ನನ್ನ ಫ್ರೆಂಡ್ದು. ಅವನಿಗೆ ಇವಾಗ ಮದುವೆ ಸೆಟ್ ಆಗಿದೆ. ಹುಡುಗಿ ಕಡೆಯವರು ಅವನಿಗೆ ಕರ್ಕೊಂಡೋಗಿ ತುಂಬ ಕಾಸ್ಟ್ಲಿ ಶಾಪಿಂಗ್ ಎಲ್ಲ ಮಾಡಿಸ್ತಿದಾರಂತೆ. ಅದನ್ನ ಹೇಳಕ್ಕೆ ಅಂತ ಮಾಡಿದ್ದ. ನಿಮ್ಮ ಫ್ರೆಂಡಾ? ಅವ್ರು ಇಷ್ಟು ಲೇಟಾಗಿ ಮದುವೆ ಆಗ್ತಿದ್ದಾರಾ? ಅದರಲ್ಲೇನಿದೆ ಬೇಬಿ, ಮದುವೆ ಆಗೋದಷ್ಟೇ ಮುಖ್ಯ. ಯಾವ ಏಜಲ್ಲಿ ಮದುವೆ ಆಗ್ತೀವಿ ಅನ್ನೋದಲ್ಲ. ಅದಕ್ಕೆ 30, 60, 90 ಅಂತೆಲ್ಲ ಲಿಮಿಟ್ ಇರೋದಿಲ್ಲ. ಬಟ್ ನೀವು ಸುನಿ ಅಂತ ಹೇಳ್ದಂಗಿತ್ತು. ನೀನೇನು ಬೇಬಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ಕೊಂಡು ಏನು ಅನ್ಕೊಂಡಿದ್ಯಾ? ನನ್ನ ಇಷ್ಟ ಆಗಲ್ಲ ನಂಗೆ ಈ ಥರ ಎಲ್ಲ ಪ್ರಶ್ನೆಗಳು ಕೇಳೋದು. ಹೇಳ್ತದೀನಿ ತಾನೇ ಏನು ವಿಷಯ ಅಂತ. ಬೇಬಿ, ಹೆಣ್ಮಕ್ಳಿಗೆ ತಲೆ ಇಲ್ಲದೆ ಆದ್ರೂ ಪರವಾಗಿಲ್ಲ, ಅದು ನಿನಗಿಲ್ಲ ಗೊತ್ತು. ಆದರೆ ಇತ್ತಾಳೆ ಕಿವಿ ಮಾತ್ರ ಇರಬಾರ್ದು. ಯಾವಾಗಲೂ ಕ್ವಶನ್ ಕೇಳ್ಕೊಂಡು. ನಾನು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ. ಇವನು ಸುನಿ ಅಂತಾನೆ ಹೇಳ್ದ. ಇರಲಿ, ಏನೋ ನಡೆಸ್ತಾ ಇದ್ದಾನೆ, ಅದೇನು ಅಂತ ಕಂಡುಹಿಡಿತೀನಿ.
ಮಲ್ಲಿ ಬಾವರ ನನಗೆ ಮತ್ತೆ ಭೂಮಿಕಾ ಸ್ವಲ್ಪ ಕೆಲಸ ಇದೆ, ನೀನು ಸುನಿ ಜೊತೆ ಹೊರಡು. ಸರಿ ಸರಿ, ಬೇಗ ಬಂದ್ಬಿಡಿ. ಕೊಡು. ಅಲ್ಲ, ನಮ್ಗೇನು ಕೆಲಸ ಇದೆ? ನಾವು ಮನೆಗೆ ಎಲ್ಲಿ ಹೋಗ್ತಿರೋದು? ಏಯ್, ಅವಳು ನಮ್ಮ ಜೊತೆಗೆ ಬಂದರೆ ಅವನ ಜೊತೆ ಕಾಲ ಕಳೆಯೋದು ಯಾವಾಗ, ಅದಕ್ಕೆ ಕಳಿಸ್ದೆ ಅಷ್ಟೇ. ಈಗೇನು ಸ್ಪೆಷಲಾಗಿ ಕಾಲ ಕಳೆಯೋದು? ಆಗಲೇ ಕಾಲ ಕಳೆದು ಬಿಟ್ಟಿದ್ದಾರೆ. ರೀ, ಎಂಗೇಜ್ಮೆಂಟ್ ಆದಮೇಲೆ ಅವ್ರ ಜೊತೆಗೆ ಹೋಗ್ತಾ ಇರೋದು. ಈಗ ನಮ್ಮದು ನಿಮ್ಮದು ಎಂಗೇಜ್ಮೆಂಟ್ ಆಯಿತು, ಆಮೇಲೆ ಮದುವೆ ಆಯಿತು. ಆ ಮಧ್ಯದ ಟೈಮ್ನಲ್ಲಿ ನಾವು ಏನಾದರೂ ಕಾಲ ಕಳೆದ್ವಾ, ಏನಾದರೂ ಕ್ವಾಲಿಟಿಯಾಗಿ ಏನಾದರೂ ಮಾಡಿದ್ವಾ? ನಪ್ಪ ಇದೆಯಾ? ಇಲ್ಲ ತಾನೇ? ಇಲ್ಲ. ಅವರಾದ್ರೂ ಏನಾದರೂ ಮಾಡಲಿ, ಬನ್ನಿ. ಆಜಿಕೆ ನಂಗೆ ಅರ್ಥ ಆಗಲ್ಲ. ದಿಸ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್. ಪಾಪ ದಡ್ರು ಅಲ್ಲಿ ಫುಲ್ಲು ಜೋರಾಗಿ ಸಂಭ್ರಮದಿಂದ ಸಡಗರದಿಂದ ಮದುವೆ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ. ಆದ್ರೆ ಅವಳುಗಳಿಗೇನು ಗೊತ್ತು ಬ್ಯಾಕ್ ಸ್ಟೇಜಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂತ. ಅಮಾಯಕರು. ನೋ 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 ತಪ್ಪು ಕಾಣೋ ಜೇಡಿ. ಅಮಾಯಕರಲ್ಲ, ಬಕ್ರಾಗಳು. ತಮ್ಮ ಕತ್ತನ್ನ ತಾವೇ ಕೂಯಿಸ್ಕೊಳ್ಳೋದಕ್ಕೆ ಸ್ಟೇಜ್ ರೆಡಿ ಮಾಡ್ಕೋತಾ ಇರೋಂಥ ದೊಡ್ಡ ಬಕ್ರಾಗಳು ಕಣ ಅವರು. ಇನ್ನೇನು ಒಂದೊಂದೇ ಸ್ಟೆಪ್ಪು ನಾನು ತೋಡ್ತಿರೋ ಕೆಡ್ಡಕ್ಕೆ ಬೀಳೋದಕ್ಕೆ ಆ ಥರ ಆಗ್ತಾನೇ ಇದ್ದಾರೆ. ಎಂಗೇಜ್ಮೆಂಟ್ ಆಯಿತು, ಶಾಪಿಂಗ್ ಆಯಿತು, ಮದುವೆ ಇನ್ವಿಟೇಷನ್ನು ಪ್ರಿಂಟ್ ಆಯಿತು. ಮದುವೆ ಇನ್ವಿಟೇಷನ್ ಅಲ್ಲ ಕಣೋ ಜೇಡಿ, ಅದು ಅವ್ರಗಳ ತಿಥಿ ಇನ್ವಿಟೇಷನ್. ಸಾರಿ ಸಾರಿ ಸಾರಿ. ನನಗೆ ಎಷ್ಟು ಅಯ್ಯೋ ಅನ್ಸಿದ್ದಾರೆ, ನನ್ನನ್ನು ಎಷ್ಟು ನರಳಿಸಿದ್ದಾರೆ, ಎಷ್ಟು ಕೊರಗಿಸಿದ್ದಾರೆ. ಅವ್ರುಗಳನ್ನ ನಾನು ಸುಮ್ಮನೆ ಬಿಡ್ತೀನ? ಬದುಕಿದ್ದಾಗಲೇ ಸಾಯೋಷ್ಟು ಚಿತ್ರ ಹಿಂಸೆ ಕೊಡ್ತೀನಲ್ಲ, ಅದಕ್ಕೆ ಅದನ್ನು ತಿಥಿ ಇನ್ವಿಟೇಷನ್ ಅಂದಿದ್ದು. ಲೋ ಜೇಡಿ, ಅಲ್ಲ ಕಣ, ಎಂಗೇಜ್ಮೆಂಟ್ ಆಯಿತು, ಇನ್ನೂ ನಿನ್ನ ಹತ್ರ ಬಂದೇ ಇಲ್ವಲ್ಲ ಅವರು? ಮರ್ತ್ಬಿಟ್ರ ಹೇಗೆ ನಿನ್ನನ್ನು? ಅಲ್ಲ, ಸೈಡ್ ವಿಂಗಲ್ಲಿ ಈ ಥರದ್ದೊಬ್ಬ ಕಿರಾತಕ ಇದ್ದಾನೆ ಅನ್ನೋದನ್ನೇ ಮರ್ತ್ಬಿಟ್ರ, ಅಥವಾ ಇಗ್ನೋರ್ ಮಾಡ್ತೀಯಾರ? ಇಗ್ನೋರ್ ಮಾಡೋಷ್ಟೆಲ್ಲ ತಾಕತ್ತಿಲ್ಲ ಅವ್ರುಗಳಿಗೆ. ಬರ್ತಾರೆ ಇವತ್ತಲ್ಲ ನಾಳೆ ನನ್ನ ಹತ್ರಕ್ಕೆ ಬಂದು, ಜೇಡಿ ಪ್ಲೀಸ್ ದಯವಿಟ್ಟು ಮಲ್ಲಿಗೆ ಡಿವೋರ್ಸ್ ಕೊಡು. ನೀನು ಡಿವೋರ್ಸ್ ಕೊಟ್ಟಿಲ್ಲ ಅಂದರೆ ಮಲ್ಲಿಗೆ ಮದುವೆ ಆಗೋದಿಲ್ಲ, ಮಲ್ಲಿ ಮದುವೆ ಆಗಿಲ್ಲ ಅಂದರೆ ಲೈಫ್ ಲಾಂಗ್ ಹೀಗೆ ಇದ್ಬಿಡ್ತಾಳೆ, ದಯವಿಟ್ಟು ಅವಳ ಮೇಲೆ ದಯೆ ತೋರಿಸು, ಕರುಣೆ ತೋರಿಸು ಅಂತ ನನ್ನ ಮುಂದೆ ಅಂಗಲಾಚಿ ಬೇಡ್ಕೋತಾರೆ. ಗುಡ್ ಸೈನ್. ಇವತ್ತಲ್ಲ ನಾಳೆ ಬಂದು ಈ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೇಬೇಕು. ಬೇಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಅಮೃತಧಾರೆ, ನನ್ನ ಅಮೃತಧಾರೆ.